ಹಾಯ್ ರಕ್ಷಿತಾ. ಹಾಯ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು ನೀವು ನಮ್ಮನ್ನ ವೆಲ್ಕಮ್ ಮಾಡ್ಬೇಕು, ಯಾಕಂದ್ರೆ ನಿಮ್ಮೂರಿಗೆ ನಾವು ಬಂದಿದ್ದೀವಿ ಹೌದು ಹೌದು. ಅಲ್ವಾ. ನಾನು ಹಾಗೆ ಸುಮ್ಮನೆ ಬಂದಿದ್ದೇನೆ. ಓಕೆ. ಸುಮ್ಮನೆ ಬಂದಿದ್ದೀನಾ? ಇಲ್ಲ, ಹಬ್ಬ ಆಚರಿಸೋಕೆ ಬಂದಿದ್ದೀನಿ. ಕಮಾನ್, ನಮ್ಮ ಮುರುಡೇಶ್ವರ ಪ್ರೀತಿಯ ಜನಕ್ಕೆ ಏನ್ ಹೇಳ್ತೀರಾ? ನಮಸ್ಕಾರ ಮುರುಡೇಶ್ವರ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಾರ್ಯಕ್ರಮಕ್ಕೆ ನನಗೆ ಕಲೀಲಿಕ್ಕೆ ಕರೆದಿದ್ದಕ್ಕೆ. ಮೈಕ್ ಸ್ವಲ್ಪ ಹತ್ರ ಇಟ್ಕೊಂಡು ಮಾತಾಡಮ್ಮ. ಓಕೆ, ತುಂಬ ಖುಷಿ ಆಯಿತು ನಿಮ್ಮ ಎಲ್ಲರಿಗೆ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಮಾತಾಡ್ತಿದ್ರೆ ಮಂಡೆ ಬಿಸಿ ಆಗ್ತಿದೆ. ನನಗಲ್ಲ, ಮೀನಿಗೆ. ಎಷ್ಟು ಮೀನಿಗೆ ಮಂಡೆ ಬಿಸಿ ಮಾಡಿದ್ಯಾ ರಕ್ಷಿತಾ? ಅಲ್ವಾ? ಈಗ ನೋಡಿ ಅಲ್ಲಿ ನೋಡಿ, ಯಾರಿದ್ದಾರೆ ನೋಡಿ, ಯಾರಿದ್ದಾರೆ? ಶಿವ. ಹೌದು. ಅಲ್ವಾ? ಇಲ್ಲಿ ಯಾರಿದ್ದಾರೆ ನೋಡಿ, ಶಿವ. ಹೌದು. ಸೊ ನೀವ್ ಹೇಳಬೇಕು, ಈ ವರ್ಷ ಶಿವರಾತ್ರಿಗೆ ಇಲ್ಲಿ ಬಂದಿದ್ದೀರಾ? ಹೌದು. ಹಿಂದಿನ ವರ್ಷ ಎಲ್ಲಿದ್ರಿ? ಹಿಂದಿನ ವರ್ಷ ನಾನು ನನ್ನ ಊರಲ್ಲಿ ಉಡುಪಿಯಲ್ಲಿ ಇದ್ದೀನಿ. ಏನ್ ಮಾಡ್ತಿದ್ರಿ? ನನ್ನ ಅಜ್ಜಿ ಜೊತೆಗೆ ತಿನ್ಕೊಂಡಿದ್ರ? ಉಪವಾಸ ಮಾಡ್ಬೇಕು ತಾನೆ, ಜಾಗರಣೆ ಮಾಡ್ಬೇಕು ತಾನೆ, ಅದ್ ಹೆಂಗ್ ತಿಂತೀರಾ ನೀವು? ಈ ವರ್ಷ ನಿಮ್ಮ ಜೊತೆಗೆ, ಎಲ್ಲರ ಜೊತೆಗೆ ನಾನು ಮಾಡ್ತೀನಿ ಅಲ್ವಾ? ಏನ್ ಮಾಡ್ತೀನಿ? ಹಿಂದ್ಗಡೆ ನೀವು ಮೊಸರನ್ನ ತಿಂದಿದ್ ನೋಡಿಲ್ವಾ ನಾನು? ಎಂತ ಸುಳ್ಳು ಹೇಳ್ತೀಯಮ್ಮ ಮಾರೈತಿ ನೀನು. ಬಟ್ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ರಕ್ಷಿತಾ. ನೀನು ಮುದ್ದಾಗಿ ಮಾತಾಡ್ತೀಯಲ್ಲ, ಅದೇ ಬಹಳ ಖುಷಿ. ನಿನ್ಗೊಂದು ವಿಷಯ ಗೊತ್ತುಂಟು? ಇಲ್ಲ. ನಾನು ಬಿಗ್ ಬಾಸ್ ವಿನ್ನರೇ. ಹೌದಾ? ಹೌದು. ನೀನ್ ಹುಟ್ಟಕ್ಕಿಂತ ಮುಂಚೆ 2014 2014 ನೀನ್ ಹುಟ್ಟಿದ್ಯಾ ಆಗ? ಹಂಗಾಗಿ ಹುಟ್ಟಿದ ಮೇಲೆ ಗೆದ್ದಿದ್ದೀನಿ ನಾನು. ಓಕೆ. ಎಲ್ಲಿ ಗಿಲ್ಲಿ ಮಳವಳ್ಳಿಯಲ್ಲಿ ಏನ್ ಮಾಡ್ತಾ ಇದ್ದಾನ ಅವನು? ಗೊತ್ತಿಲ್ಲ. ಹೌದಾ? ಹಾಯ್. ನೋಡಿ, ಹಿಂಗೆ ಮೋಡಿ ಮಾಡ್ಬಿಡ್ತೀನಿ ನಮ್ಮ ಹುಡುಗರನ್ನೆಲ್ಲ. ಗಿಲ್ಲಿಗೆ ಕಲಿಬೇಕಿತ್ತಲ್ವಾ ನೀವು? ಕಲ್ಸ್ಕೊಟ್ಟಿದ್ದೀನಿ. ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಕಾರ್ಯಕ್ರಮದಲ್ಲಿ ಕಲ್ಸ್ಕೊಟ್ಟಿದ್ದೇನೆ ಅವನಿಗೆ. ಹೌದಾ? ಓಕೆ. ಈಗ ರಕ್ಷಿತಾ, ನೀವು ಈ ಒಂದು ಬೃಹತ್ ವೇದಿಕೆಯಲ್ಲಿ ನಿಂತಿದ್ದೀರಾ. ಓಕೆ, ನೀವು ಒಳ್ಳೆ ಸಿಂಗರ್ ಅಂತ ಕೂಡ ಗೊತ್ತು ನನಗೆ. ಏನ್ ಹಾಡ್ತೀರಾ ನಮ್ಮ ಮುರುಡೇಶ್ವರ ಜನಕ್ಕೆ? ನನ್ಗೆ ಬರುವುದೇ 2 ಸಾಂಗ್. ಎಂತ ಬರುವುದು ಹೇಳಿ? ಒಂದು ಸೇವಂತಿಗೆ, ಮತ್ತೊಂದು ಪ್ರೇಮ ಚಂದ್ರಮ. ಸರಿ ಬಿಡಿ, 2 ಹಾಡ್ರಲ್ಲ ನಮಗೋಸ್ಕರ. ಏನಪ್ಪ, ಓಕೆನಾ? ಯಾವ್ದು ಬೇಕು ನೀನು? ಯಾವ ಹಾಡು? ಪ್ರೇಮ ಚಂದ್ರಮ. ಓಕೆ, ಅದೇ ಬರಲ್ಲ. ಎಂತ ಹಾಡು? ಇಲ್ಲಿ ನೋಡಿ, ಪ್ರೇಮ ಚಂದ್ರಮಕ್ಕೆ ಎಲ್ಲ ನೋಡ್ರಪ್ಪ. ನಮ್ಮ ರಕ್ಷಿತಾ ಹಾಡ್ಬೇಕಂದ್ರೆ ಮ್ಯೂಸಿಕ್ ಇನ್ನೂ ಅದ್ದೂರಿಯಾಗಿ. ಪ್ರಾರ್ಥನಾ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನೀವು ಫಸ್ಟ್, ಯಾಕೆಂದ್ರೆ ನಮ್ಮ ಮ್ಯೂಸಿಷಿಯನ್ಸ್ಗೆ ಒಂದು ದೊಡ್ಡ ಕಲಿಕೆ ಇದು. ಓಕೆನಾ? ರೆಡಿ ಇದ್ದೀರಾ? ಈಗ ನೋಡಿ, ಅವ್ರು ಹಾಡ್ತಾರೆ. ಯಾರಾದ್ರೂ ನಿದ್ದೆ ಮಾಡ್ಲಿ ನೋಡುವ. ಜಾಸ್ತಿ ಬರಲ್ಲ, ಸ್ವಲ್ಪ ಆಡ್ತೀನಿ. ಏನ್ ಗೊತ್ತಾ, ಎಲ್ಲ ನಿದ್ದೆ ಬರ್ತಿದೆ, ನಿದ್ದೆ ಎಲ್ಲ ಹೋಗ್ಬೇಕು, ಆ ತರ ಹಾಡ್ಬೇಕು ನೀವು. ಓಕೆನಾ? ರೆಡಿಯಾ? ಓಕೆ, ನಮ್ಮ ರಕ್ಷಿತಾ ಪ್ರೇಮ ಚಂದ್ರಮ ಹಾಡನ್ನ ಹಾಡ್ತಾ ಇದ್ದಾರೆ. ಓಕೆ ಮ್ಯೂಸಿಷಿಯನ್ಸ್, ಇದು ಟಾಸ್ಕ್ ನಿಮ್ಗೆ. ಓಕೆನಾ? ಮ್ಯೂಸಿಕ್ 3, 2, 1 ಗೋ. ವಾವ್, ಇದೆ ನನ್ನ ಫೇವರಿಟ್ ಸಾಂಗ್. ಹಾಡಲ್ಲೇ ನಗುವುದು. ಕಂಟಿನ್ಯೂ ಮಾಡಮ್ಮ. ಚರಣ ಇಲ್ಲಿ ಅಷ್ಟೇನಾ? ಬರೀ ಪಲ್ಲವಿ ಮಾತ್ರ ಹಾಡ್ತೀರಾ ನೀವು? ಚರಣ ಇಲ್ವಾ? ಬಟ್ ಸಕ್ಕದಾಗಿ ಹಾಡಿದ್ಯಮ್ಮ, ಸೂಪರ್. ಇನ್ನೊಂದು ಯಾವ್ದೋ ಸೇವಂತಿ ಅಂತ ಹೇಳಿದ್ರಿ. ಓ, ಸೇವಂತಿಯೇ. ವಾವ್, ಅದು ಕೂಡ ಪಲ್ಲವಿನ ಚರಣ ಮಾತ್ರನಾ? ಪಲ್ಲವಿ ಮತ್ತೆ ಚರಣ. ಫುಲ್ ಸಾಂಗ್ ಬರುತ್ತಾ? ಇಲ್ಲ, ಸ್ವಲ್ಪ 2 ಲೈನ್ ಅಷ್ಟೇ. ಓಕೆ, ವೆರಿ ಗುಡ್, ಸಖತ್. ನೋಡಿ, ಎಲ್ಲ ಎದ್ದು ಬಿಟ್ಟಿದ್ದಾರೆ, ನಿದ್ದೆ ಹೋಯ್ತು ಎಲ್ರಿಗೂ ಅಲ್ವಾ? ಇನ್ನೊಮ್ಮೆ ಬರುತ್ತೆ ಹಾಡು. ಓಕೆನಾ? ಥ್ಯಾಂಕ್ ಯು ರಕ್ಷಿತಾ, ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನೀವು. ಈಗ ಯಾವ ಸಾಂಗ್ ಅಂತ ಹೇಳ್ಬಿಡಿ ಮ್ಯೂಸಿಷಿಯನ್ಸ್ಗೆ. ಸೇವಂತಿಗೆ ಗೊತ್ತಾಯ್ತಲ್ಲ? ಓಕೆ, 3, 2, 1
ಹಾಡದೇ ಇರ್ಬೇಕು. ठीक ನೀವು है ಇಷ್ಟ ಬಂದಿಗೆ ಸೇವಂತಿಗೆ ಅಂದ್ರೆ ಮ್ಯೂಸಿಕ್ ಬರ್ಬೇಕಲ್ವಾ? ಓಕೆ 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 ಬರ್ಲಿ ಫಸ್ಟ್ ಅವ್ರು ಹೇಳ್ತಾರೆ. ಓಕೆ 3 2 1 ಮ್ಯೂಸಿಕ್. ಸೇವಂತಿಯೇ ಆಹಾ ಸೇವಂತಿಯೇ ಓಹೋ ನನ್ನ ಜಿಯಲಿಯಲ್ಲಿ ಗಮ್ಮಂತಿಯೇ ಸೇವಂತಿಯೇ ಆಹಾ ಸೇವಂತಿಯೇ ಓಹೋ ನನ್ನ ಜಿಯಲಿಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಹನುಮಂತ ನೀನು ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು ಜನ್ಮ ಜನ್ಮದ ಮಾರಿಗೆ ನೆಚ್ಚಿನ ಹಾಡಿದು ನನ 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 ಮೇಡಮ್, ಸೌಗಂಧ ನೀನು, ಹನುಮಂತ ನೀನು ಅಲ್ಲ. ಹನುಮಂತ ಬಂದು ನಮ್ಮ ಸರಿಗಮಪ್ಪ ವಿನ್ನರು, ಆಮೇಲೆ ಬಿಗ್ ಬಾಸ್ ವಿನ್ನರು, ಅದು ಹನುಮಂತು. ನೀನು ಯಾಕೆ ಪದೇ ಪದೇ ಹನುಮಂತು ಹನುಮಂತು ಅಂತೀಯ? ಗೊತ್ತುಂಟಾ ಹನುಮಂತು ಯಾರು ಅಂತ? ಹನುಮಂತು ಗೊತ್ತಿಲ್ವಾ ನಿಂಗೆ? ಗಿಲ್ಲಿಗೆ ಯಾವಾಗ ರೇಗಿಸ್ತಾ ಇದ್ರು ಪ್ರಥಮ್ ಹನುಮಂತ ಹಾಗೇನೆ ಅರ್ಧ ಅರ್ಧ ಅಂತ ಆ ಹನುಮಂತನೇ. ಹೌದು ಸೌಗಂಧಕ್ಕೆ ಹನುಮಂತನಿಗೆ ತುಂಬಾ ವ್ಯತ್ಯಾಸ ಐತಿ. ಈಗ ಮತ್ತೆ ಹಾಡ್ತಿರ್ತಾನೆ. ಏನ್ ಹಾಡ್ಬೇಕು? ಸೌಂದ್ ಹನುಮಂತ ಅಲ್ಲ ಸೌಗಂಧ ನೀನು. ಅದೇ ಮುಂಚೆದು ಲೈನ್ ಅಂತ ನೀನೇ ತಾನೇ ಮಾಡಿದ್ದು. ಈಗ ಒಂದು ಕೆಲಸ ಮಾಡ್ತೀನಿ. ಮಾನಸ ದಯವಿಟ್ಟು ನೀವು ಬನ್ನಿ ನೋಡಿ. ಹಲೋ ಮೇಡಮ್, ನೀವು ಹಂಗೆ ಹೋದ್ರೆ ಹುಡುಕ್ಬೇಕಾಗತ್ತೆ. ಬನ್ನಿ ಇಲ್ಲಿ. ರಕ್ಷಿತಾ, ನಮ್ಮ ಮಾನಸ ಹೊಲ್ ಅವರು ಅದ್ಭುತ ಸಿಂಗರ್. ಅವ್ರು ನಿನ್ನ ಜೊತೆ ಸೇರ್ತಾರೆ ನೋಡಿ. ನಿನ್ನ ಧ್ವನಿ ಹೆಂಗಿರುತ್ತೆ ಅಂದ್ರೆ ಅದ್ಭುತವಾಗಿರುತ್ತೆ. ಈ ಡಬ್ ಸ್ಮ್ಯಾಶ್ ಇರುತ್ತಲ್ಲ, ಸುಮ್ಮನೆ ಲಿಪ್ಸಿಂಕ್ ಮಾಡಬೇಕು. ಓಕೆ, ಇದೇ ಹಾಡು ಪಾಪ. ಹಾ ಸೇವಂತಿ ಸೇವಂತಿ ನನ್ನ ಸೇನೆಯಲ್ಲಿ ಗಮ್ಮಂತಿ ಸೇವಂತಿ ಸೇವಂತಿ ನನ್ನ ಸೇನೆಯಲ್ಲಿ ಗಮ್ಮಂತಿ ಮಲ್ಲಿಗೆಗಿಂತ ಸೌಗಂಧ ನೀರು ಶ್ರೀಗಂಧಕ್ಕಿಂತ ಗಾಂಧ ನೀರು ಜನ್ಮದ ಪ್ರೀತಿಯೇ ನೆಚ್ಚಿನ ಹಾಡಿದು ಹನುಮಂತ ಸೇವಂತಿ ನನ್ನ ಆಸೆಯಲ್ಲಿ ಗಮ್ಮಂತಿ. ಓಕೆ, ಇನ್ನೊಂದು ಕೆಲಸ ಮಾಡೋಣ. ಅವ್ರ ಹತ್ರ ಓಂ ನಮ ಶಿವಯ್ಯ ಹಾಡ್ಸೋಣ. ಪ್ಲೀಸ್. ಅದ್ಭುತ. ನಮ್ಮ ಇವಾಗ ರಕ್ಷಿತಾ ಆನ್ ದಿ ಇವೆಲ್ಲ- ಸ್ಪಾಟ್ ಕಂಪೋಸಿಷನ್ ಅವ್ರು ಹಾಡ್ತಾರೆ. ಅಷ್ಟೇ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಶ್ರುತಿ ತಾಳಕ್ ಹಾಡ್ತಾ ಇದಾರೆ ಅವರು. ಏನು ನಮ್ಮ ರಕ್ಷಿತಲ್ಲಿ ಇಷ್ಟ ಆಗೋದೇನ್ ಗೊತ್ತಾ? ಆ ಮುಗ್ಧತೆಗೆ ಒಂದು ಜೋರು ಚಪ್ಪಾಳೆ ಹೊಡಿಬೇಕಪ್ಪ. ಸೋ ಕ್ಯೂಟ್ ಪಾಪ. ಅವ್ರು ತಪ್ಪು ಮಾಡ್ತಿದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅಷ್ಟು ಮುಗ್ಧತೆ ಇರುವಂತ ಹುಡುಗಿ ರಕ್ಷಿತಾ. ಇದೇ ನಿನ್ನ ಒಂದು ಆಭರಣ ಇದು. ಓಕೆನಾ? ಯು ಶುಡ್ ಮೇಂಟೈನ್ ದ ಸೇಮ್ ಥಿಂಗ್. ಬಿ ಆಸ್ ಸ್ವೀಟ್ ಆಸ್ ಯು ಆರ್. ನೀನು ಎಷ್ಟು ಮುದ್ದಾಗಿರ್ತೀಯೋ ಹಂಗೆ ಇರಬೇಕು. ಅರ್ಥ ಆಯ್ತಾ? ಈಗ ಇನ್ನೊಂದು ಹಾಡು ಹಾಡ್ತಾರೆ. ಮಾನಸ ಅವರು ಜೊತೆಗೆ ಹಾಡಬೇಕು. ಯಾವ ಹಾಡಮ್ಮ? ಜಸ್ಟ್ ಓಂ ನಮ ಶಿವಾಯ ಅದನ್ನ ನಾನು ಹೇಳ್ತೀನಿ. ನೋಡಿ, ಇವತ್ತು ಏನ್ ಗೊತ್ತಾ? ಶಿವರಾತ್ರಿ ಅಲ್ವಾ? ನೀನು ಓಂ ನಮ ಶಿವಾಯ ಅಂತ ಹೇಳಿದ್ರೆ ಶಿವ ನಿನಗೆ ಇನ್ನೂ ವರ ಕೊಡ್ತಾನೆ. ಏನ್ ವರ ಬೇಕು? ಬೇಗ ಮದುವೆ ಆಗ್ಬೇಕಾ? ಇಲ್ಲ ಬಾಯ್ ಫ್ರೆಂಡ್ ಬೇಕಾ? ಇಲ್ಲ ದುಡ್ಡು ಜಾಸ್ತಿ ಬೇಕಾ? ಮನೆ ಮಾಡ್ಬೇಕಾ? ಏನ್ ಒಂದು ವರ ಕೇಳಿ. ಅದಕ್ಕೆ ನಿನಗೆ ಶಿವ ಕೊಟ್ರೆ ದೊಡ್ಡ ವರ ಏನ್ ಗೊತ್ತಾ? ಪ್ರೀತಿಯ ಅಭಿಮಾನಿಗಳು. ಇದಕ್ಕಿಂತ ವರ ಬೇಕೇನೋ ಅಲ್ವಾ? ಅವ್ರಿಗೋಸ್ಕರ ಹಾಡಿ. ಹಾ ಮಾನಸ. ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ
ಓಂ ನಮಃ ಶಿವಾಯ.